ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿಯ ಪಾಲಿಟಿಕ್ಸ್ನ ಚರ್ಚೆ ಇನ್ನೂ ಕೂಡ ಬಿಸಿಯಾಗಿದೆ. ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಟೆಂಪಲ್ ರನ್ ಮುಂದುವರಿತಾ ಇದೆ. ಹೋದ ಕಡೆಯಲ್ಲೆಲ್ಲ ವಿಶೇಷವಾದಂತಹ ಪೂಜೆಗಳು, ಹರಕೆ ಮೇಲೆ ಹರಕೆ. ಮೊನ್ನೆ ನೋಡಿದ್ರೆ ಖಡ್ಗಮಾಲ ಸ್ತೋತ್ರ ಪಠನೆ, ಇವತ್ತು ಸಂಕಲ್ಪದ ಪೂಜೆಗೆ ಮುಂದಾಗಿದ್ದಾರೆ ಡಿಕೆ ಶಿವಕುಮಾರ್. ಹರಕೆ ಮೇಲೆ ಹರಕೆಗಳನ್ನ ತೀರಿಸುವ ಕೆಲಸಕ್ಕೆ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಮೊನ್ನೆ ಖಡ್ಗಮಾಲ ಸ್ತೋತ್ರ ಪಠನೆ ಮಾಡಿದ್ರು ಇಲ್ಲಿ ಹಾಸನಾಂಬೆ ದೇಗುಲದಲ್ಲಿ. ಇವತ್ತು ಸಂಕಲ್ಪ ಪೂಜೆಗೆ ಮುಂದಾಗಿದ್ದಾರೆ. ದೇವರು ಭಕ್ತನ ಮಧ್ಯ ವ್ಯವಹಾರದ ಪುನರುಚ್ಚಾರ ಮತ್ತೆ ಆಗಿದೆ. ರಾಯರು ಹನುಮಂತನ ಬಳಿ ಡಿಕೆ ಶಿವಕುಮಾರ್ ಹಾಗಾದ್ರೆ ಏನ್ ಕೇಳ್ಕೊಂಡಿರ್ಬೋದು, ಏನ್ ಬೇಡ್ಕೊಂಡಿರ್ಬೋದು, ಈಗೇನೋ ಕ್ರಾಂತಿ ಆಗತ್ತೆ ಅಂತ ಇದಾರಲ್ಲ, ಅದಕ್ಕೆ ಸಂಬಂಧಪಟ್ಟಂತೆಯೇ ಇರುತ್ತಾ ಅನ್ನುವ ಚರ್ಚೆಗಳು ಜೋರಾಗ್ತಾ ಇದೆ. ಡಿಕೆ ಶಿವಕುಮಾರ್ ಸಿಎಂ ಆಗೇ ಆಗ್ತಾರೆ. ಅವರ ಸಂಕಲ್ಪ ಈಡೇರುತ್ತೆ ಅಂತ ಅರ್ಚಕರು ಭವಿಷ್ಯ ನುಡಿದಿದ್ದಾರೆ. ಸಿಎಂ ಆಗೋದಕ್ಕೆ ದೇವರ ದರ್ಶನಕ್ಕೆ ಬಂದಿದ್ದಾರೆ. ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದವರ ಆಸೆ ಮತ್ತು ಕನಸು. ಡಿಕೆಶಿ ಅವರು ಗ್ಯಾರಂಟಿ ಮುಖ್ಯಮಂತ್ರಿ ಆಗ್ತಾರೆ ಅಂತ ಪಂಚಮುಖಿ ಪ್ರಾಣ ದೇವರು ರಾಯರ ಅನುಗ್ರಹ ಅವರಿಗಿದೆ ಅಂತ ಗ್ಯಾರಂಟಿ ನ್ಯೂಸ್ಗೆ ಪ್ರಧಾನ ಅರ್ಚಕ ಶ್ಯಾಮಾಚಾರಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಸಿಎಂ ಭವಿಷ್ಯವನ್ನ ನುಡಿದಿದ್ದಾರೆ ಅವರು. ಇದೇ ವೇಳೆ ಮತ್ತೆ ದೇವರು ಭಕ್ತನ ನಡುವೆ ವ್ಯವಹಾರ ಇರುತ್ತೆ, ನಾನುಂಟು ಆಂಜನೇಯ ಉಂಟು ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಸೇಮ್ ಡೈಲಾಗ್, ಸೇಮ್ ಮೊನ್ನೆ ಹಾಸನಾಂಬೆ ಬಳಿಯೂ ಕೂಡ ಹೇಳಿದ್ರು. ಖಡ್ಗಮಾಲ ಸ್ತೋತ್ರ ಪಠನೆ ಅದರ ವಿಶೇಷತೆ ಏನು ಅಂತ ನಿಮ್ಗೆ ಹೇಳಿದ್ವಿ, ಅದನ್ನ ಯಾಕೆ ಮಾಡ್ತಾರೆ, ಏನು ಎತ್ತ ಅಂತ. ಆಮೇಲೆ ಅವರಿಗೆ ಬಲ್ಗಡೆ ಪ್ರಸಾದ ಕೂಡ ಆಗಿತ್ತು, ದೇವಿಯ ಪ್ರಸಾದ. ಏನ್ ಸರ್ ಏನ್ ಕೇಳ್ಕೊಂಡ್ರಿ ಅಂದ್ರೆ, ತಾಯಿ ಉಂಟು ಮಗನುಂಟು ಅಂದ್ರೆ ಅಮ್ಮ ಉಂಟು ಭಕ್ತನುಂಟು ಅಂತ ಮಾತಾಡಿದ್ರು. ಸೇಮ್ ಡೈಲಾಗ್ ಈಗ ಆಂಜನೇಯ ದೇವಸ್ಥಾನಕ್ಕೆ ಹೋದಾಗ ಸಂದರ್ಭದಲ್ಲೂ ಕೂಡ ನುಡಿದಿದ್ದಾರೆ. ನಾನುಂಟು ಆಂಜನೇಯನುಂಟು ಅಂತ ಹೇಳಿದ್ದಾರೆ. ಸೊ ವಿಪರೀತವಾಗಿ ಬೇಡಿಕೆಯನ್ನ ಕೇಳ್ಕೊಳ್ಳೋದು, ಹರಕೆಯನ್ನ ತೀರಿಸೋದು, ಸಂಕಲ್ಪಗಳನ್ನ ಮಾಡುವಂತಹ ವಿಚಾರಕ್ಕೆ ಡಿಕೆ ಶಿವಕುಮಾರ್ ಮುಂದಾಗ್ತಾ ಇದ್ದಾರೆ. ಒಂದು ನೆನಪಿರಲಿ, ಡಿಕೆ ಶಿವಕುಮಾರ್ ಒಬ್ಬ ಅಪ್ಪಟ ಆಸ್ತಿಕ, ದೇವರನ್ನ ನಂಬುವಂತಹ ವರ್ಗಕ್ಕೆ ಸೇರುವಂಥವ್ರು. ಅದರಲ್ಲೂ ಕೂಡ ಇಂತಹ ಸಂದಿಗ್ಧ ಪರಿಸ್ಥಿತಿಗಳು, ಗೊಂದಲಗಳು ಇದ್ದಾಗ ವಿಪರೀತವಾಗಿ ಟೆಂಪಲ್ ರನ್ ಮಾಡ್ತಾರೆ. ಈಗಲೂ ಕೂಡ ಅದನ್ನ ಮುಂದುವರಿಸಿದ್ದಾರೆ. ಈ ದೇವಸ್ಥಾನದಲ್ಲಿ ವ್ಯವಹಾರ ಭಕ್ತಂಗೂ ಭಗವಂತನಿಗೂ ಬಿಟ್ಟಂತ ವ್ಯವಹಾರ. ಇದು ಸಾರ್ವಜನಿಕರಿಗಾಗಲಿ ನಿಮ್ಗಾಗಲಿ ಬೇರೆಯವ್ರಿಗಾಗಲಿ ಬಿಟ್ಟಂತ ವಿಚಾರ. ನಾನುಂಟು ಆಂಜನೇಯ ಉಂಟು. ಸೊ ಈ ದೇವಸ್ಥಾನದಲ್ಲಿ ವ್ಯವಹಾರ ಭಕ್ತಂಗೂ ಭಗವಂತನಿಗೂ ಬಿಟ್ಟಂತ ವ್ಯವಹಾರ. ಇದು ಸಾರ್ವಜನಿಕರಿಗಾಗಲಿ ನಿಮ್ಗಾಗಲಿ ಬೇರೆಯವ್ರಿಗಾಗಲಿ ಬಿಟ್ಟಂತ ವಿಚಾರ. ನಾನುಂಟು ಆಂಜನೇಯ ಉಂಟು. ಸೊ ಈ ದೇವಸ್ಥಾನದಲ್ಲಿ ವ್ಯವಹಾರ ಭಕ್ತಂಗೂ ಭಗವಂತನಿಗೂ ಬಿಟ್ಟಂತ. ಇವತ್ತಿನ ದಿನ ನಮ್ಮ ಉಪಮುಖ್ಯಮಂತ್ರಿಗಳು ಡಿಕೆ ಶಿವಕುಮಾರ್ ಅವರು ಮಂತ್ರಾಲಯ ದರ್ಶನ ಪಡೆದು ಪಂಚಮುಖಿಗೆ ಬಂದು ಇಲ್ಲಿ ಪಂಚಮುಖಿಯಲ್ಲಿ ಮಧು ಅಭಿಷೇಕ ಮತ್ತು ಪುಷ್ಪಾರ್ಚನೆ ಸೇವೆ ಮಾಡಿಸಿದ್ದಾರೆ. ಅವರು ಇಷ್ಟ ಕಾರ್ಯಗಳು ಮನಸ್ಸಿನಲ್ಲಿ ಬೇಡಿಕೊಂಡಿದ್ದಾರೆ. ಅವರು ಮುಖ್ಯಮಂತ್ರಿ ಆಗಬೇಕಂತ ಬಯಕೆ ಇದೆ, ಆ ಮುಖ್ಯಮಂತ್ರಿ ಆಗಬೇಕಂತ ಬೇಡಿಕೊಂಡಿದ್ದಾರೆ. ಆ ಕೆಲಸ ಪಂಚಮುಖಿ ಪ್ರಾಣದೇವರು ಮತ್ತು ರಾಘವೇಂದ್ರ ಸ್ವಾಮಿಗಳವರು ಗ್ಯಾರಂಟಿ ನಡೆಸಿಕೊಡ್ತಾರೆ. ಮತ್ತು ದೀಪಾವಳಿ ಒಂದು ಪಾಡ್ಯ ಇರೋದು ಒಂದು ಕಡೆ ಆದರೆ, ಇನ್ನೊಂದು ಏನು ಇಷ್ಟಾರ್ಥಗಳು ಈಡೇರೋಕ್ಕೆ ಒಂದು ಪೂಜೆ ಮಾಡ್ತೀರಾ ಅಂತ ಹೇಳ್ತಾರೆ. ಏನು ಪೂಜೆ ಸರ್, ಏನು ಇಷ್ಟಾರ್ಥಗಳು? ಅದು ವಾಯುಸ್ತುತಿ ಆದರೆ ಅವರು ಇಷ್ಟ ಕಾರ್ಯಗಳು ಪೂಜೆ ಅಂದರೆ ವಾಯುಸ್ತುತಿ ಪುನಸ್ಸರಣೆ ಅಂದರೆ ಮಧು ಅಭಿಷೇಕ, ಜೇನುತುಪ್ಪದಿಂದ ಮಧು ಅಭಿಷೇಕ ಮಾಡ್ತಾರೆ. ಅದು ಇಷ್ಟ ಕಾರ್ಯ. ಇದು ವಿಶೇಷ ದಿವಸಗಳಲ್ಲಿ ಮಾತ್ರ ಮಾಡ್ತಾರೆ. ಏನು ಆಮೇಲೆ ವರ್ಷಗಳ ಹಿಂದೆ ಬಂದಿದ್ದರು, ಅವರು ಬಂದು ದರ್ಶನ ಮಾಡ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಹೋದಾಗ ಈಗ DCM ಆಗಿದ್ದಾರೆ. ಇದೇ ಅವರ ಆಶೀರ್ವಾದ, ಪಂಚಮುಖಿ ಪ್ರಾಣದೇವರು ಮತ್ತು ಮಂತ್ರಾಲಯ ಗುರುಗಳ ಆಶೀರ್ವಾದ ಆಗಿದೆ. ಈಗ ಮುಂದೆ ಆಗುತ್ತೆ. ಈಗ ಮುಖ್ಯಮಂತ್ರಿಗಳು ಆಗ್ತಾರೆ.
ಡಿ ಕೆ ಶಿವಕುಮಾರ್ ಒಬ್ಬ ಅಪ್ಪಟ ಆಸ್ತಿಕ, ಹೋದಲ್ಲಿ ಬಂದಲ್ಲಿ ದೇವರ ಬಳಿ ಬೇಡ್ಕೊಳ್ಳೋದು, ಹರಕೆಗಳನ್ನು ತೀರಿಸುವಂಥದ್ದು ಇವತ್ತು ನಿನ್ನೆ ಆರಂಭ ಮಾಡಿಲ್ಲ ಅವರು. ಅದರಲ್ಲೂ ಈಗ ಒಂದು ರೀತಿ ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದಾರೆ. ಇಲ್ಲಿ ತನಕ ಚರ್ಚೆಗಳಾಗ್ತಾ ಇರುವಂಥದ್ದು ಏನೋ ನವೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅಂತ, ಅದು ಬಹಳ ಹತ್ತಿರದಲ್ಲೇ ಇದೆ. ಬಹುಶಃ ಹೌದಾ? ಅದಕ್ಕಾಗಿ ಇರುವಂತಹ ಅಡೆತಡೆಗಳನ್ನು ದೂರ ಸರಿಸು ದೇವನೇ ಅಂತ ಕೇಳ್ಕೊಳಕ್ಕೆ ಹೋದ್ರ ಇರಬಹುದು, ಅಥವಾ ಬೇರೆ ಇನ್ನೇನು ವಿಚಾರ ಇರುತ್ತೆ? ಸದ್ಯಕ್ಕೆ ಅವರು ಮೊನ್ನೆನೇ ಡಿ ಕೆ ಶಿವಕುಮಾರ್ ಎಂಬಂತಹ ನಾನು ಅನ್ನೋ ಪುಸ್ತಕ ಬಿಡುಗಡೆ ಮಾಡೋ ಸಂದರ್ಭದಲ್ಲೇ ಹೇಳಿದ್ರಲ್ಲ, BJPಯಿಂದ ಕಾಲ್ ಬಂದಿತ್ತು, ಬಟ್ ನನ್ನ ತಮ್ಮ ಅವಾಗ ನನಗೆ ಒಂದು ತಿಳಿ ಮಾರ್ಗವನ್ನು ತಿಳಿಸ್ದ. ಏನಂತ? CM ಆಗುವಂತಹ ಜಾಗ ಇರುವಾಗ DCM ವಿಚಾರಕ್ಕೆ ಹೋಗ್ತೀಯಾ, ಆಯ್ಕೆ ನಿನಗೆ ಬಿಟ್ಟಿದ್ದು ಅನ್ನುವಂಥದ್ದನ್ನು ಹೇಳಿದ್ರು. ಅಂದರೆ CM ಆಗ್ತೀನಿ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರು ಒಂದು ರೀತಿ ಪಟ್ಟು ಹಿಡಿದು ಕೂತಿದ್ದಾರೆ, ಆಗ್ತಿರ್ಲೇಬೇಕು ಅಂತ. ಬಟ್ ಅದು ಇವಾಗಲೇ ಅಂದರೆ ಈಗಲೇ ಅದು ಈಡೇರುತ್ತಾ ಅಥವಾ ಮುಂದಿನ ಎಲೆಕ್ಷನಿಗೆ ಕಾಯ್ಬೇಕಾ ಅನ್ನುವಂಥದ್ದು ಗೊತ್ತಿಲ್ಲ. ಬಟ್ ಇವರ ಮಾತುಕತೆ ಏನಾಗಿದೆ ಅನ್ನುವಂಥದ್ದು ಕೂಡ ಹೊರ ಜಗತ್ತಿಗೆ ತಿಳಿದಿಲ್ಲ. ಇವೆಲ್ಲವೂ ಕೂಡ ಅಂತೆ ಕಂತೆ, 2.5 ವರ್ಷ ಆಮೇಲೆ ಪವರ್ ರೀಪ್ಲೇಸ್ ಆಗುತ್ತೆ, ಇವೆಲ್ಲವೂ ಕೂಡ ಅಂತೆ ಕಂತೆ. ಮೋರ್ ಡೀಟೇಲ್ಸ್ ನನ್ನ ಕಲೀಗ ಅನಿಲ್ ನೀಡ್ತಾರೆ. ಅನಿಲ್, ಡಿ ಕೆ ಶಿವಕುಮಾರ್ ಅವರ ಟೆಂಪಲ್ ರನ್ ಇತ್ತೀಚೆಗೆ ಸ್ವಲ್ಪ ವಿಪರೀತವಾಗಿ ಆಗ್ತಾ ಇದೆ, ಡೀಟೇಲ್ಸ್ ಕೊಡೋದಾದ್ರೆ. ವಿದ್ಯೆ, ನಿಜವಾಗ್ಲೂ ಏನು ರಾಯಚೂರು ಜಿಲ್ಲೆಯಲ್ಲಿ ಕೂಡ ಇವತ್ತು ಏನೋ ಆಂಧ್ರ ಪ್ರದೇಶದಲ್ಲಿರುವಂತಹ ಮಂತ್ರಾಲಯದ ರಾಯರ ದರ್ಶನ ಕೂಡ ಮುಂಜಾನೆ ಇವತ್ತು ಕುಟುಂಬ ಸಮೇತ ಕೂಡ DCM ಡಿ ಕೆ ಶಿವಕುಮಾರ್ ಅವರು ಕೂಡ ಮುಂಜಾನೆ ರಾಯರ ದರ್ಶನ ಪಡ್ಕೊಂಡಿದ್ರು. ಆದ ನಂತರ ರಾಯಚೂರು ತಾಲೂಕಿನ ಇದು ಗಾಣದಾಳ ಗ್ರಾಮದಲ್ಲಿರುವಂತಹ ಪಂಚಮುಖಿ ಆಂಜನೇಯ ದೇವಸ್ಥಾನದ ಕೂಡ ಇವತ್ತು ಅಲ್ಲಿ ವಿಶೇಷ ಪೂಜೆಗಳನ್ನು ಕೂಡ ನೆರವೇರ್ತಿರುವಂತದ್ದು. ಯಾಕಂತಂದ್ರೆ ತಮ್ಮ ಇಷ್ಟಾರ್ಥಗಳನ್ನು ಕೂಡ ನೆರವೇರಬೇಕು ಎನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಯಾಕಂತಂದ್ರೆ ಈ ಕಳೆದ ಒಂದು 15 ವರ್ಷದ ಹಿಂದಷ್ಟೇ ಕೂಡ ಇಲ್ಲಿ ಗಾಣದಾಳದ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ರು. ಹೀಗೆ ಅಲ್ಲಿ ಹೇಳ್ತಾ ಇರುವಂತ ಅರ್ಚಕರು ಹೇಳ್ತಾ ಇದ್ರು, ಆ ತಮ್ಮ ಇಷ್ಟಾರ್ಥಗಳು ಕೂಡ ಆಗಿನ ಕಾಲ 15 ವರ್ಷದ ಕೆಳಗಿನ ಇಷ್ಟಾರ್ಥ ನೆರವೇರಿದೆ ಅನ್ನುವಂಥದ್ದು ಅರ್ಚಕರು ಕೂಡ ಹೇಳಿದ್ರೆ. ಯಾಕಂತಂದ್ರೆ ಅವತ್ತು ನಾನು ಒಂದು ದೊಡ್ಡ ಮಟ್ಟದಲ್ಲಿ ಬೆಳಿಬೇಕಾಗಿತ್ತು ಅನ್ನುವಂಥದ್ದು ವಿಚಾರ ಅರ್ಚಕರ ಮುಂದೆ ಹೇಳ್ಕೊಂಡಿದ್ರು. ಅರ್ಚಕರು ಕೂಡ ನೇರವಾಗಿ ಇವತ್ತು DCM ಆಗಿದ್ದಾರೆ ಅನ್ನುವಂಥದ್ದು ಅರ್ಚಕರು ಹೇಳ್ತಾ ಇರುವಂತದ್ದು. ಇವಾಗ ಕೂಡ ಏನು ಕುರ್ಚಿ ಕಿತ್ತಾಟ ಕೂಡ CM ಕುರ್ಚಿ ಕಿತ್ತಾಟ ಸಾಕಷ್ಟು ಜೋರಾದಂತ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಸಾಕಷ್ಟು ರಾಜ್ಯದ ವಿವಿಧ ದೇವಸ್ಥಾನಗಳು ಕೂಡ ಓಡಾಡ್ತಾ ಇರುವಂತದ್ದು. ಇದರಿಂದಾಗಿ ಇವತ್ತು ರಾಯಚೂರು ತಾಲೂಕಿನಲ್ಲಿ ಕೂಡ ಇವತ್ತು ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಪಂಚಮುಖಿ ದೇವಸ್ಥಾನದಲ್ಲಿ ಕೂಡ ಏನು ಜೇನುತುಪ್ಪದ ಒಂದು ಅಭಿಷೇಕ ಮಾಡಿರುವಂತದ್ದು, ಪುಷ್ಪಾರ್ಚನೆ ಮಾಡಿರುವಂತದ್ದು ಸಾಕಷ್ಟು ವಿಶೇಷ ಕೂಡ ಆಗಿರುವಂತದ್ದು. ಇದರಿಂದಾಗಿ ಅರ್ಚಕರು ಕೂಡ ಅಲ್ಲಿ ತಮ್ಮ ಏನು ಇಷ್ಟಾರ್ಥಗಳನ್ನ ಈ ಬಾರಿ ಅವರು ಒಂದು ಸಂಕಲ್ಪ ಮಾಡ್ಕೊಂಡಿದ್ದಾರೆ, ಅದು ನೆರವೇರುತ್ತೆ ಅನ್ನುವಂಥದ್ದು ಅಲ್ಲಿ ಅರ್ಚಕರ ಮಾತಾಗಿರುವಂತದ್ದು. ದಿವ್ಯಾ, ಓಕೆ, ಧನ್ಯವಾದ ಡೀಟೇಲ್ಸ್ಗೆ. ಆಗಲಿ ನಿಮ್ಗಾಗಲಿ ಬೇರೆಯವ್ರಿಗಾಗಲಿ ಬಿಟ್ಟಂತ ವಿಚಾರ. ನಾನುಂಟು, ಆಂಜನೇಯ ಉಂಟು. ಸೊ ಈ ದೇವಸ್ಥಾನದಲ್ಲಿ ವ್ಯವಹಾರ ಭಕ್ತಂಗೂ ಭಗವಂತನಿಗೂ ಬಿಟ್ಟಂತ ವ್ಯವಹಾರ. ಇದು ಸಾರ್ವಜನಿಕರಿಗಾಗಲಿ ನಿಮ್ಗಾಗಲಿ ಬೇರೆಯವ್ರಿಗಾಗಲಿ ಬಿಟ್ಟಂತ ವಿಚಾರ. ನಾನುಂಟು, ಆಂಜನೇಯ ಉಂಟು. ಸೊ ಈ ದೇವಸ್ಥಾನದಲ್ಲಿ ವ್ಯವಹಾರ ಭಕ್ತಂಗೂ ಭಗವಂತನಿಗೂ ಬಿಟ್ಟಂತ ವ್ಯವಹಾರ. ಇದು